ಲೇಖನ ಚಿಹ್ನೆಗಳು ಒಂದು ವಾಕ್ಯವನ್ನು ಉಚ್ಚರಿಸುವಾಗ ಪದವನ್ನು ಉಚ್ಚರಿಸಿ ಮುಂದಿನದನ್ನು ಉಚ್ಚರಿಸುವಾಗ ಸ್ವಲ್ಪ ನಿಲ್ಲಬೇಕಾಗುವುದು. ಇದಕ್ಕಾಗಿ ಶಬ್ದಗಳನ್ನು ಬರಹದಲ್ಲಿ ಮೂಡಿಸುತ್ತೇವೆ. ಅಂತ್ಯ ವಿಂಗಡಣೆಯ ಸಮಯದಲ್ಲಿ ಕೆಲವು ಚಿಹ್ನೆಗಳನ್ನು ಬಳಸುತ್ತೇವೆ. ಅವುಗಳ ಸ್ಥೂಲ ಪರಿಚಯ ಇಲ್ಲಿದೆ. 1ನೇದು ಅಲ್ಪವಿರಾಮ, ಕಾಮ ಇದು ಚಿಹ್ನೆದು. 2ನೇದು ಅರ್ಧವಿರಾಮ, ಸೆಮಿಕೋಲನ್ ನಂತರ ಅದು ಚಿಹ್ನೆಯಿದು. 3ನೇದು ಪೂರ್ಣವಿರಾಮ, ಫುಲ್ಸ್ಟಾಪ್ ಚಿಹ್ನೆಯಿದು. 4ನೇದು ಪ್ರಶ್ನಾರ್ಥಕ ಚಿಹ್ನೆ, ಕ್ವಶನ್ ಮಾರ್ಕು ಅದರ ಚಿಹ್ನೆ ನೀವು ನೋಡಿದಿರಲ್ಲ. 5ನೇದು ಆಶ್ಚರ್ಯಸೂಚಕ ಚಿಹ್ನೆ, ಎಕ್ಸ್ಕ್ಲಮೇಷನ್ ಮಾರ್ಕು. 6ನೇದು ಓರೆ ಚಿಹ್ನೆ, ಸೈಡ್ ಮಾರ್ಕು. 7ನೇದು ಏಕ ಉದ್ಧರಣೆ, ಸಿಂಗಲ್ ಇನ್ವರ್ಟೆಡ್ ಕಾಮ ಚಿಹ್ನೆಯಿದು. 8ನೇದು ಪೂರ್ಣ ಉದ್ಧರಣೆ, ಕೊಟೇಷನ್ ಮಾರ್ಕು. 9ನೇದು ವಿವರಣೆ, ಕೋಲನ್ ಚಿಹ್ನೆಯಿದು. 10ನೇದು ಅಲ್ಪಾವರ್ಣ, ಸ್ಮಾಲ್ ಬ್ರ್ಯಾಕೆಟು ಚಿಹ್ನೆಯಿದು. 11ನೇದು ದೀರ್ಘವರ್ಣ, ಬಿಗ್ ಬ್ರ್ಯಾಕೆಟ್ ಇದು ಚಿಹ್ನೆಯಿದು. 12ನೇದು ವಿಭಜನೆ, ಡಿವೈಡ್ ಇದ್ರ ಚಿಹ್ನೆ ಹೀಗಿರ್ತದೆ ನೋಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ವಂದನೆಗಳು.